ಹಾಯ್, ಸ್ಪರ್ಧಾ ಬೆಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಇಂದಿನ ವಿಶೇಷ ತರಗತಿ ಜೀವಶಾಸ್ತ್ರದ ಅಂಗಾಂಶ ಅಂತ ಏನ್ಪಾರ ನೋಡ್ತಾ ಹೋಗೋಣ. ನೋಡ್ರಿ, ಅಂಗಾಂಶ ಅಂದ್ರೆ ಏನು ಅಂತ ಏನ್ಪಾರ ಕೇಳಿದ್ರೆ, ಒಂದೇ ಮೂಲದಲ್ಲಿ ಹುಟ್ಟಿದ ಒಂದೇ ರೀತಿ ರಚನೆ ಉಳ್ಳ ಹಾಗೂ ಒಂದೇ ರೀತಿಯ ಕಾರ್ಯನಿರ್ವಹಿಸುವ ಜೀವಕೋಶಗಳ ಸಮೂಹಕ್ಕೆ ಏನಂತ ಕರಿತೀವಿ ಅಂದ್ರೆ ಅಂಗಾಂಶ ಅಂತ ಕರಿತೀವಿ ಅಂತ ಹೇಳ್ತೀವಿ. ಹಾಗಾದ್ರೆ ಅಂಗಾಂಶದ ಕುರಿತು ಅಧ್ಯಯನ ಮಾಡುವ ಒಂದು ಶಾಸ್ತ್ರಕ್ಕೆ ಏನಂತ ಕರಿತೀವ್ರಿ? ಹಿಸ್ಟೋಲಜಿ ಅಂತ ಏನ್ಪಾರ ಹೇಳ್ತೀವಿ. ಅಂಗಾಂಶದ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಹಿಸ್ಟೋಲಜಿ ಅಂತ ಏನ್ಪಾರ ಹೇಳ್ತೀವಿ. ಜೀವಕೋಶಗಳ ಕಾರ್ಯ ಮತ್ತು ರಚನೆಯ ಆಧಾರದ ಮೇಲೆ ಎರಡು ವಿಧವಾಗಿ ನಾವು ಅಂಗಾಂಶಗಳನ್ನು ಏನು ಮಾಡ್ತೀವಿ ಅಂದ್ರೆ ಡಿವೈಡ್ ಮಾಡ್ತೀವಿ. ಅಂಗಾಂಶ ಎರಡು ಭಾಗವಾಗಿ ಅಧ್ಯಯನ ಮಾಡ್ತೀವಿ. ಯಾವ್ಯಾವು ಅಂತ ಏನ್ಪಾರ ನೋಡ್ತಾ ಹೋದ್ರೆ, ಒಂದು ಸಸ್ಯ ಅಂಗಾಂಶ, ಇನ್ನೊಂದು ಪ್ರಾಣಿ ಅಂಗಾಂಶ. ಸಸ್ಯ ಅಂಗಾಂಶ, ಇನ್ನೊಂದು ಪ್ರಾಣಿ ಅಂಗಾಂಶ, ಪ್ಲಾಂಟ್ ಟಿಶ್ಯೂ, ಅನಿಮಲ್ ಟಿಶ್ಯೂ ಅಂತ ಏನ್ಪಾರ ನೋಡ್ತೀವಿ. ಹಾಗಾದ್ರೆ ಮೊದಲನೇದು ನಾವು ನೋಡೋಣ ಸಸ್ಯ ಅಂಗಾಂಶ. ಹೌದಾ, ಪ್ಲಾಂಟ್ ಟಿಶ್ಯೂ ಬಗ್ಗೆ ಏನ್ಪಾರ ನೋಡ್ತಾ ಹೋಗೋಣ. ಭಾಳಷ್ಟು ಈ ಅಂಗಾಂಶದ ಮೇಲೆ ಭಾಳ ಬಾರಿ ಎಕ್ಸಾಮಲ್ಲಿ ಏನ್ಪಾರ ಕ್ವಶನ್ ಆಗಿದಾವ. ಯಾವ್ಯಾವ ಕ್ವಶನ್ಗಳಲ್ಲಿ ಇಂಪಾರ್ಟೆಂಟ್ ಮತ್ತು ಎಂಥ ಕ್ವಶನ್ಗಳಲ್ಲಿ ಬಂದಿರ್ತಾವ ಅಂತ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಸಸ್ಯ ಅಂಗಾಂಶದಲ್ಲಿ ಎಷ್ಟು ಪ್ರಕಾರಗಳು ಅಂತ ಏನ್ಪಾರ ನೋಡ್ತಾ ಹೋದ್ರ, ಸಸ್ಯ ಅಂಗಾಂಶದಲ್ಲಿ ಎಷ್ಟು ಪ್ರಕಾರಗಳದಾವ ಅಂತ ನೋಡ್ತಾ ಹೋದ್ರ, ಒಂದು ವರ್ಧನ ಅಂಗಾಂಶ, ಇನ್ನೊಂದು ಶಾಶ್ವತ ಅಂಗಾಂಶ. ಹೌದಾ, ವರ್ಧನ ಅಂಗಾಂಶದಲ್ಲಿ ತುದಿ ಅಂಗಾಂಶ, ಪಾರ್ಶ್ವ ಅಂಗಾಂಶ, ಅಧಿಕ ವರ್ಧನ ಅಂಗಾಂಶ ಅಂತ ಏನ್ಪಾರ ನೋಡ್ತೀವಿ. ಶಾಶ್ವತ ಅಂಗಾಂಶದಲ್ಲಿ ಹೌದಾ ವರ್ಧನ ಅಂಗಾಂಶ ಮತ್ತು ವರ್ಧನ ಅಂಗಾಂಶದಲ್ಲಿ ನೋಡು ಸರಳ ಶಾಶ್ವತ ಅಂಗಾಂಶ ಅಂತ ಏನ್ಪಾರ ನೋಡ್ತೀವಿ. ಇದನ್ನ ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತ ನೋಡ್ತೀವಿ. ಸರಳ ಶಾಶ್ವತ ಅಂಗಾಂಶದಲ್ಲಿ ಪೇರಮ್ ಕೈಮ, ಕೋಲಂ ಕೈಮ, ಸ್ಕ್ಲಿರಮ್ ಕೈಮ, ಹೊರಧರ್ಮಿ ಅಂಗಾಂಶ ಹೊಂದಿರೋದು ಕಂಡುಬರ್ತದೆ. ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಪ್ಲೋಯಂ ಮತ್ತು ಝೈಲಮ್ ಅಂತ ಏನ್ಪಾರ ನೋಡ್ತೀವಿ. ಹೌದಾ, ಪ್ಲೋಯಂ ಮತ್ತು ಝೈಲಮ್ ಏನ್ಪಾರ ನೋಡಿರ್ತೀವ್ರಿ. ಪ್ಲೋಯಂ ಮತ್ತು ಝೈಲಮ್, ಪ್ಲೋಯಂ ಮತ್ತು ಝೈಲಮ್ ಅಂತ ಏನ್ಪಾರ ನೋಡ್ತೀವಿ. ಹಾಗಾದರೆ ನೋಡ್ರಿ, ಮೊದಲನೇದು ಏನು ಅಂತ ಏನ್ಪಾರ ನೋಡ್ತಾ ಹೋದ್ರ, ಸಸ್ಯ ಅಂಗಾಂಶದಲ್ಲಿ ವರ್ಧನ ಅಂಗಾಂಶ. ಇದು ಸಸ್ಯದ ನಿರ್ದಿಷ್ಟ ಭಾಗವನ್ನು ಹೊಂದಿದ್ದು ಜೀವಂತ ಜೀವಕೋಶಕ್ಕೆ ಕೋಶವಾಗಿದೆ. ಇದು ನಿರಂತರವಾಗಿ ಕೋಶ ವಿಭಜನೆ ಮಾಡ್ತಾ ಹೋಗ್ತದೆ. ಅಂದ್ರೆ ಒಂದು ಸಸ್ಯದ ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂಥ ಒಂದು ಅಂಗಾಂಶ ಯಾವುದು ಅಂತ ಕೇಳಿದ್ರೆ ವರ್ಧನ ಅಂಗಾಂಶ ಅಂತ ಏನ್ಪಾರ ನೋಡ್ತೀವಿ. ನಿರಂತರವಾಗಿ ಏನು ನಡೀತಾ ಹೋಗ್ತಂದ್ರೆ ಕೋಶ ವಿಭಜನೆ ನಡೀತಾ ಹೋಗ್ತದೆ. ಈ ಕೋಶ ವಿಭಜನೆಯಿಂದನೇ ಸಸ್ಯದ ಅಗಲ, ಎತ್ತರ ಮತ್ತು ಪಾರ್ಶ್ವ, ಅಂತರ್ಗಿಣ್ಣು ಅಂತ ಏನ್ಪಾರ ಒಳಗೊಂಡಿರೋದು ಏನ್ಪಾರ ನಾವು ನೋಡ್ತೀವಿ. ಸಸ್ಯಗಳ ಬೇರು, ತುದಿ, ಅಂಕುರ ಅಂದ್ರೆ ಚಿಗುರು ಮೇಲಿನ ತುದಿ ಭಾಗಗಳಲ್ಲಿ ಕಂಡು ಬರ್ತದೆ ಮತ್ತು ಪ್ರೌಢ ವ್ಯವಸ್ಥೆಯನ್ನು ಹೊಂದಿದಾಗ ಶಾಶ್ವತ ಅಂಗಾಂಶವಾಗುತ್ತದೆ. ಬೆಳವಣಿಗೆ ಹಂತದಲ್ಲಿ ಇದು ಒಂದು ವರ್ಧನ ಅಂಗಾಂಶ ಆಗಿದ್ರ ಹೌದಾ, ನಂತರ ಪ್ರೌಢ ವ್ಯವಸ್ಥೆ ಯಾವಾಗ ಹೋಗ್ತದೋ ಅವಾಗ ಇದೊಂದು ಶಾಶ್ವತ ಅಂಗಾಂಶವಾಗ್ತದೆ ಅಂತ ಏನ್ಪಾರ ನೋಡ್ತೀವಿ. ಶಾಶ್ವತ ಅಂಗಾಂಶವಾಗ್ತದೆ ಅಂತ ಏನ್ಪಾರ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ವರ್ಧನ ಅಂಗಾಂಶದಲ್ಲಿ 3 ವಿಧ ಬರ್ತಾವ್ರಿ. ಯಾವ್ಯಾವು? ಒಂದು ತುದಿ ಅಂಗಾಂಶ, ಇನ್ನೊಂದು ಪಾರ್ಶ್ವ ಅಂಗಾಂಶ, ಇನ್ನೊಂದು ಅಂತರ್ಗಿಣ್ಣು ಅಂಗಾಂಶ ಅಥವಾ ಅಧಿಕ ಅಂಗಾಂಶ ಅಂತ. ಇಲ್ಲಿ ನೋಡ್ರಿ, ತುದಿ ಅಂಗಾಂಶ ಎಫಿಕಲ್ ಟಿಶ್ಯೂ ಅಂತ ಏನ್ಪಾರ ಹೇಳ್ತೀವಿ. ಇದು ಸಸ್ಯದ ಬೆಳವಣಿಗೆಗೆ ಸಹಾಯಕವಾಗಿರ್ತಕ್ಕಂಥ ಒಂದು ಅಂಗಾಂಶ. ಸಸ್ಯದ ಬೇರು ಮತ್ತು ಚಿಗುರಿನಲ್ಲಿ ಕಂಡು ಬರ್ತದೆ. ಈಗ ಒಂದು ಸಸ್ಯ ಅದ ಅಂತ ಅನ್ಕೊಳ್ರಿ, ಇದು ಸಸ್ಯ ಏನ್ಪಾರ ತಗೊಂಡಿದ್ದೇವೆ ನೋಡ್ರಿ. ಇಲ್ಲಿ ಎಫಿಕಲ್ ಟಿಶ್ಯೂ ಅಂತ ಏನ್ಪಾರ ನೋಡ್ತೀವಿ. ಹೌದಾ, ಈ ಕೆಳಭಾಗದಲ್ಲಿ
ಬೇರು ಮತ್ತು ತುದಿ ಭಾಗದಲ್ಲಿ ಅಂದ್ರೆ ಒಂದು ಸಸ್ಯದ ಎತ್ತರಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ತುದಿ ಅಂಗಾಂಶ ಅಂತ ಏನಪ್ಪ ನೋಡ್ತೀವಿ. ನೋಡ್ರಿ, ಸಸ್ಯದ ಎತ್ತರಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಅಂಗಾಂಶ ಯಾವುದು ಅಂದ್ರೆ ತುದಿ ಅಂಗಾಂಶ. ಪಾರ್ಶ್ವವರ್ಧನ ಅಂಗಾಂಶ ಲ್ಯಾಟ್ರಲ್ ಟಿಶ್ಯೂ ಅಂತ ಏನಪ್ಪ ಹೇಳ್ತೀವಿ. ಲ್ಯಾಟ್ರಲ್ ಟಿಶ್ಯೂ ಅಂತ ಏನಪ್ಪ ನೋಡ್ತಾ ಹೋದ್ರ ಸಸ್ಯ ಎಷ್ಟು ಅಗಲವಾಗಿ ಏನಪ್ಪ ಬೆಳವಣಿಗೆ ಹೊಂದಿದ. ನಾವು ಒಂದು ಗಿಡ ಹಚ್ತೀವಿ ಅಂತಂದ್ರೆ ಅದು ಎಷ್ಟು ಎತ್ತರ ಬೆಳೆದದ, ಎಷ್ಟು ಅಗಲ ಬೆಳೆದದ, ಎಷ್ಟು ಅಂತರ್ಗಿಣ್ಣು ಹೊಡೆದದ, ಎಷ್ಟು ಅಂತರ್ಗಿಣ್ಣು ಅಂದ್ರೆ ಎಷ್ಟು ಫಂಟೆಗಳು ಏನಪ್ಪ ಬಿಟ್ಟವ, ಎಷ್ಟು ಕಾಂಡಗಳು ಹೊಡೆದದ ಅಂತ ಏನಪ್ಪ ವಿಚಾರ ಮಾಡ್ತೀವಲ್ಲ, ಅದ್ರ ಬಗ್ಗೆ ಏನಪ್ಪ ನೋಡ್ತೀವಿ. ಹೌದಾ, ಇದು ಸಸ್ಯದ ಬೇರು ಮತ್ತು ಕಾಂಡದಲ್ಲಿ ಕಂಡು ಬರುತ್ತದೆ. ಸಸ್ಯದ ಸುತ್ತಳತೆ ಹೆಚ್ಚಿಸಲು ಸಹಾಯಕವಾಗಿರ್ತಕ್ಕಂಥ ಒಂದು ಅಂಗಾಂಶ ಯಾವುದಾಗಿದೆ ಅಂದ್ರೆ ಪಾರ್ಶ್ವ ಅಂಗಾಂಶ ಅಂತ ಏನಪ್ಪ ನೋಡ್ತೀವಿ. ಇನ್ನು ಅಧಿಕ ವರ್ಧನ ಅಂಗಾಂಶ ಅಂತ ನೋಡ್ತೀವಿ. ಹೌದಾ, ಇಂಟರ್ ಕ್ಯಾಲರಿ ಟಿಶ್ಯೂ ಅಂತ ಏನಪ್ಪ ಹೇಳ್ತೀವಿ. ಇದು ಸಸ್ಯದ ಎಲೆ ಮತ್ತು ರೆಂಬೆ ಬುಡಭಾಗದ ಅಂತರ್ಗಿಣ್ಣಿನಲ್ಲಿ ಕಂಡು ಬರ್ತದ. ಇದು ರೆಂಬೆ, ಎಲೆ ಮತ್ತು ಬೇರುಗಳ ಆಂತರಿಕ ಬೆಳವಣಿಗೆಗೆ ಸಹಾಯಕವಾಗಿರ್ತಕ್ಕಂಥ ಒಂದು ಪ್ರಮುಖ ಅಂಗಾಂಶ ಯಾವುದಾಗಿದೆ ಅಂತ ಕೇಳಿದ್ರೆ ಅಧಿಕ ವರ್ಧನ ಅಂಗಾಂಶ. ಈಗ ಇದೊಂದು ಸಸ್ಯ ಅದ ಅಂದ್ರೆ ಇದಕ್ಕೆ ಇನ್ನೊಂದು ಪಂಟೆ ಹತ್ತಬೇಕ್ರಿ. ಹೌದಾ, ಇದು ಅಂತರ್ಗಿಣ್ಣು ಅಂಗಾಂಶ ಅಂತ ಏನಪ್ಪ ಹೇಳ್ತೀವಿ. ಅಂತರ್ಗಿಣ್ಣು ಅಂಗಾಂಶ. ಅಗಲ ಅಂತಂದ್ರೆ ಸಸ್ಯದ ಭಾಗ ಎಷ್ಟು ಅಗಲ ಆಗ್ಯದ, ಇದು ಪಾರ್ಶ್ವ ಅಂಗಾಂಶ. ತುದಿ ಅಂಗಾಂಶ ಎಷ್ಟು ಎತ್ತರ ಬೆಳೆದದ ಅನ್ನೋದು ತುದಿ ಅಂಗಾಂಶ ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ಶಾಶ್ವತ ಅಂಗಾಂಶದಲ್ಲಿ ಸರಳ ಶಾಶ್ವತ ಅಂಗಾಂಶ ಅಂತ ಏನಪ್ಪ ನೋಡ್ತಾ ಹೋದ್ರ ನೋಡ್ರಿ, ಸರಳ ಶಾಶ್ವತ ಅಂಗಾಂಶ ಅಂತ ಏನಪ್ಪ ನೋಡ್ತಾ ಹೋದ್ರೆ ನೋಡ್ರಿ, ಇಲ್ಲಿ ನೋಡ್ರಿ, ಸರಳ ಶಾಶ್ವತ ಅಂಗಾಂಶದಲ್ಲಿ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಏನಪ್ಪ ನೋಡ್ತೀವಿ. ಹೌದಾ, ಪೇರಮ್ ಕೈಮಾ ಅಂತ ಏನಪ್ಪ ನೋಡ್ತೀವಿ. ಹೌದಾ, ಪೇರಮ್ ಕೈಮಾ ಇದು ಸರಳ ಶಾಶ್ವತ ಅಂಗಾಂಶವಾಗಿದ್ದು ಜೀವಂತ ಜೀವಕೋಶವಾಗಿದೆ ಅಂತ ಏನಪ್ಪ ಹೇಳ್ತೀವಿ. ಜೀವಕೋಶಗಳು ದುಂಡಾಕಾರವನ್ನು ಹೊಂದಿರೋದು ಏನಪ್ಪ ಕಂಡು ಬರ್ತಾ, ಕೋಶಗಳ ಮಧ್ಯೆ ಸ್ಥಳಾವಕಾಶ ಹೊಂದಿರೋದು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ. ಹೌದಾ, ಈ ಭಾಗದಲ್ಲಿ ಇದರಲ್ಲೂ ಕೂಡ ಏನದ ಅಂದ್ರೆ ಕೋಶ ಕೇಂದ್ರ ಏನಪ್ಪ ಕಂಡು ಬರ್ತದೆ, ಕೋಶ ಕೇಂದ್ರ. ಇದರ ಮಧ್ಯದಲ್ಲಿ ಏನು ಸ್ಥಳಾವಕಾಶ ಇದ್ದಿರ್ತದಲ್ಲ, ಇದರಲ್ಲಿ ಗಾಳಿ ತುಂಬಿಕೊಂಡಿರ್ತದೆ. ಈ ಗಾಳಿ ತುಂಬಿಕೊಂಡಿರ್ತಕ್ಕಂಥ ಒಂದು ಪೇರಮ್ ಕೈಮಕ್ಕೆ ಏನಂತ ಕರಿತೀವಿ ಅಂದ್ರೆ ಏರಮ್ ಕೈಮಾ ಅಂತ ಏನಪ್ಪ ಕರಿತೀವಿ. ಯಾವ ಕೈಮಾ? ಹೌದಾ, ಏರಮ್ ಕೈಮಾ ಅಂತ ಏನಪ್ಪ ನೋಡ್ತೀವಿ. ನೋಡ್ರಿ, ಪೇರಮ್ ಕೈಮಾ ಏನದಲ್ಲ ಜೀವಕೋಶದ ಗೋಡೆಗಳು ಮತ್ತು ಕೋಶ ಪೊರೆಯನ್ನು ಹೊಂದಿರೋದು ಕಂಡು ಬರ್ತದ. ಸೆಲ್ಯುಲಸ್ ಮತ್ತು ಹೆಮಿಸೆಲ್ಯುಲಸ್ನಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಯಾವುದು ಅಂತ ಕೇಳ್ತಾರ, ಪೇರಮ್ ಕೈಮಾ. ಸೆಲ್ಯುಲಸ್ ಮತ್ತು ಹೆಮಿಸೆಲ್ಯುಲಸ್ ಇಂದ ಮಾಡಲ್ಪಟ್ಟಿರೋದು ಯಾವುದಾಗಿದೆ ಅಂದ್ರೆ ಪೇರಮ್ ಕೈಮಾ ಅಂತ ಏನಪ್ಪ ನೋಡ್ತೀವಿ. ಸಸ್ಯದ ವಯಸ್ಸು ಈ ಕೋಶಗಳ ಮುಖಾಂತರ ಕಂಡು ಹಿಡಿಯುತ್ತಾರೆ. ಯಾವುದರ ಮುಖಾಂತರ? ಕಾಂಡಗಳ ಮುಖಾಂತರ ಸಸ್ಯದ ವಯಸ್ಸು. ಈ ಒಂದು ಸಸ್ಯ ಅದ ಅಂತಂದ್ರೆ ಅದು ಎಷ್ಟು ವರ್ಷದ್ದು, ಎಷ್ಟು ಹಳೆ ಸಸ್ಯ ಅದ ಅನ್ನೋದೇನಪ್ಪ ಫೈಂಡ್ ಔಟ್ ಮಾಡೋದು ಕಾಂಡದ ಆಧಾರದ ಮೇಲೆ ಮತ್ತು ಸಸ್ಯದ ಎಲ್ಲ ಭಾಗದಲ್ಲಿ ಈ ಒಂದು ಪೇರಮ್ ಕೈಮಾಯನ್ನು ಹೊಂದಿರ್ತದೆ ಅಂತ ಏನಪ್ಪ ನೋಡ್ತೀವಿ. ಮತ್ತು ಪೇರಮ್ ಕೈಮಾ ಕ್ಲೋರೋಫಿಲ್ಗಳನ್ನು ಹೊಂದಿದ್ದು ತಮ್ಮ ಆಹಾರವನ್ನು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಯ ಮೂಲಕ ಆಹಾರವನ್ನು ಸಂಗ್ರಹಿಸಿಕೊಳ್ಳುತ್ತದೆ. ಎಕ್ಸಾಂಪಲ್ ಕೇಳ್ತಾರ, ಸಸ್ಯಗಳು ಎಲ್ಲ ಸಸ್ಯಗಳು ಅಂದರೆ ಬಹುತೇಕ ಸಸ್ಯಗಳು ಏನಾಗಿದೆ ಅಂದರೆ ತಮ್ಮ ಆಹಾರ ತಾವೇ ತಯಾರಿಸ್ಕೊಳ್ತವೆ. ಕೆಲವೊಂದು ಸಸ್ಯಗಳೇನಾಗಿದಾವೆ ಅಂತಂದ್ರೆ ಇತರೆ ಜೀವಿಗಳನ್ನು ಭಕ್ಷಿಸುವ ಮೂಲಕ ತಮ್ಮ ಆಹಾರವನ್ನು ತಾವು ತಗೊಂಡ್ಬಿಡ್ತಾವೆ. ಹೌದಾ, ಆದರೆ ಸಸ್ಯಗಳು ಬಹುತೇಕ ಸಸ್ಯಗಳು 99% ಸಸ್ಯಗಳೇನಾಗಿದಾವೆ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಮೂಲಕ ಆಹಾರವನ್ನು ತಯಾರಿಸ್ಕೊಳ್ತವೆ. ಹಾಗಾದ್ರೆ ತಯಾರಾಗಿರ್ತಕ್ಕಂಥ ಒಂದು ಆಹಾರ ಎಲ್ಲಿ ಸಂಗ್ರಹವಾಗ್ತದೆ ಅಂತ ಕೇಳಿದ್ರೆ ಪೇರಮ್ ಕೈಮಾದಲ್ಲಿ ಸಂಗ್ರಹ ಆಗ್ತದೆ. ಪೇರಮ್ ಕೈಮಾದಲ್ಲಿ ಸಂಗ್ರಹವಾಗಿರ್ತದೆ ಅಂತ ಏನಪ್ಪ ನೋಡ್ತೀವಿ. ನೋಡ್ರಿ, ಜಲವಾಸಿ ಸಸ್ಯಗಳು ಎಲೆ ಭಾಗದಲ್ಲಿ ಒಳಗಡೆ ಪೇರಮ್ ಕೈಮಾದಲ್ಲಿ ಗಾಳಿ ತುಂಬಿಕೊಂಡಿದ್ದರೆ ಅದನ್ನ ಏನಂತ ಹೇಳ್ತೀವಿ? ಏರಮ್ ಕೈಮಾ ಅಂತ ಹೇಳ್ತೀವಿ. ಕೆಲವೊಂದು ಸಸ್ಯದ ಎಲೆಗಳು ಹೆಂಗಿರ್ತಾವ ಅಂದ್ರೆ ಬಲೂನ್ ಟೈಪ್ ಇರ್ತಾವ್ರಿ. ಆ ಬಲೂನ್ ಟೈಪ್ ಇದ್ದಾಗ ಏನಪ್ಪಾರ ಹಳ್ಳ ಕೊಳ್ಳ ಸರೋವರ ಅಂತ ಕಡೆ ಎಲ್ಲ ಕೆಲವು ಸಸ್ಯಗಳು ಏನಾಗಿರ್ತಾವ ಅಂದ್ರೆ ಬಲೂನ್ ಟೈಪ್ ಎಲೆಗಳು ಕಂಡು ಬರ್ತಾವೆ. ಒಡೆದ್ರೆ ಏನಪ್ಪಾರ ಸೌಂಡ್ ಬರ್ತದೆ ಫಟಾಕಿ ಥರ. ಹೌದಾ, ಅದು ಯಾಕೆ ಹಂಗಿರ್ತದಂದ್ರೆ ಆ ಎಲೆ ಒಳಗ ಏರ್ ತುಂಬ್ಕೊಂಡಿರ್ತದೆ. ಯಾಕಂದ್ರೆ ಸ್ಥಳಾವಕಾಶ ಇರುವ ಕಾರಣಕ್ಕಾಗಿ ಏರ್ ತುಂಬ್ಕೊಂಡಿರ್ತಾವ. ಅದನ್ನು ನಾವೇನಂತ ಹೇಳ್ತೀವಿ ಅಂದ್ರೆ ಏರಮ್ ಕೈಮಾ ಅಂತ ಹೇಳ್ತೀವಿ. ಯಾವ ಕೈಮಾ? ಏರಮ್ ಕೈಮಾ ಅಂತ ಏನಪ್ಪ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಏರಮ್ ಕೈಮಾ.
ನೆಕ್ಸ್ಟ್ ನೋಡಿ, ಪೇರಂಕೈಮ ವಿಶೇಷವಾಗಿ ಬೇರು ಮತ್ತು ಕಾಂಡದಲ್ಲಿ ಪಿಷ್ಟ ಪೋಷಕಾಂಶ ನೀರು ಸಂಗ್ರಹಣ ಮಾಡುತ್ತದೆ. ಬೇರು ಮತ್ತು ಕಾಂಡದ ಪೇರಂಕೈಮದಲ್ಲಿ ಸಸ್ಯದ ಎಲೆ ಭಾಗ ಹೊಂದಿರುವ ತೆಳುವಾದ ಮೇಣದಂಥ ಪದರು ಕ್ಯೂಟಿಕಲ್ ಆಗಿರೋದೇನಪ್ಪ ಕಂಡು ಬರ್ತದೆ ಅಂತ ಏನಪ್ಪ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಕೋಲಂ ಕೈಮಾ ನೋಡ್ರಿ. ಕೋಲಂ ಕೈಮಾ ಅಂತಾರೆ ಏನು? ಸಸ್ಯಗಳಿಗೆ, ಮನುಷ್ಯನಿಗೆ ಹೇಗೆ ಬ್ಯಾಕ್ ಬೋನು ಆ ರೀತಿ ಸಸ್ಯಗಳಿಗೆ ಏನಪ್ಪ ಬ್ಯಾಕ್ ಬೋನ್ ಹಾಗೆ ನಿಂತಿದ್ದು ಯಾವುದು ಅಂದ್ರೆ ಕೋಲಂ ಕೈಮಾ. ಈ ಕೋಲಂ ಕೈಮಾ ಸಸ್ಯದು ಸ್ಟ್ರೈಟ್ ಆಗಿ, ಸಸ್ಯಗಳು ಎಲ್ಲ ಸಸ್ಯಗಳು ಸ್ಟ್ರೈಟ್ ಆಗಿದ್ದಿರ್ತಾವೆ. ಆದ್ರೆ ಕೆಲವೊಂದು ಬಳ್ಳಿಗಳೇನದಾವ, ಕುಂಬಳ ಬಳ್ಳಿ ಆಗಿರ್ಬೋದು, ವಿಳೆದೆಲೆ ಆಗಿರ್ಬೋದು, ಖರ್ಬೂಜ್ ಗಿಡ ಆಗಿರ್ಬೋದು, ಕಲ್ಲಂಗಡಿ ಗಿಡ ಆಗಿರ್ಬೋದು, ಅವುಗಳೇನಪ್ಪ ಕಡಿ ನಿಲ್ಲೋದಿಲ್ಲ, ಬಳ್ಳಿ ಏನಪ್ಪ ಹರಿದು ಬಿಡ್ತಾವೆ. ಯಾಕ್ರಿ ಅಂದ್ರೆ ಅಲ್ಲಿ ಕೋಲಂ ಕೈಮಾ ನಿರ್ಜೀವವಾಗಿರ್ತದೆ. ಉಳಿದಿ ಎಲ್ಲ ಸಸ್ಯದಲ್ಲಿ ಕೋಲಂ ಕೈಮಾ ಏನಪ್ಪ ಅಂದ್ರೆ ಪ್ರಮುಖ ಪಾತ್ರ ವಹಿಸುವ ಕಾರಣಕ್ಕಾಗಿ ಇದನ್ನ ಫಿಸಿಕಲ್ ಪವರ್ ಏನಪ್ಪ ನೀಡ್ತಕ್ಕಂಥದ್ದು, ಯಾಂತ್ರಿಕ ಬಲವನ್ನು ನೀಡ್ತಕ್ಕಂಥ ಒಂದು ಅಂಗಾಂಶ ಯಾವುದು ಅಂತ ಕೇಳಿದ್ರೆ ಕೋಲಂ ಕೈಮಾ ಅಂತ ಏನಪ್ಪ ನೋಡ್ತೀವಿ. ಎಂಥ ಕೈಮಾ? ಕೋಲಂ ಕೈಮಾ. ಇಲ್ಲಿ ನೋಡ್ರಿ, ಇದು ಸರಳ ಶಾಶ್ವತ ಅಂಗಾಂಶವಾಗಿದ್ದು ಇದು ಒಂದು ಜೀವಂತ ಜೀವಕೋಶ ಆಗಿದೆ. ಮೆಕ್ಯಾನಿಕಲ್ ಸಪೋರ್ಟ್ ಅಂತ ಏನಪ್ಪ ಹೇಳ್ತೀವಿ. ಹೌದಾ, ಮೆಕ್ಯಾನಿಕಲ್ ಸಪೋರ್ಟ್ ಅಂದ್ರೆ ಫಿಸಿಕಲ್ ಎನರ್ಜಿ ಅಂತ ಏನಪ್ಪ ಹೇಳ್ತೀವಿ. ಇದು ಕೋಶ ಪೊರೆ ಸೆಲ್ಯುಲಸ್ ಮತ್ತು ಪೆಕ್ಟಿನ್ ಇಂದ ಮಾಡಲ್ಪಟ್ಟಿದೆ. ಹೌದಾ, ಕೋಲಂ ಕೈಮಾ ಯಾವುದರಿಂದ ರಚನೆಯಾಗಿದೆ ಅಂತ ಕೇಳಿದ್ರೆ ಸೆಲ್ಯುಲಸ್ ಮತ್ತು ಪೆಕ್ಟಿನ್ ಇಂದ ರಚನೆಯಾಗಿದೆ. ಇದರ ಜೀವಕೋಶಗಳು ಅತಿ ಹೆಚ್ಚು ವಕ್ರವಾಗಿದ್ದು, ಇಲ್ಲಿ ನೀವು ನೋಡ್ತಾ ಇದ್ದೀರಿ ನೋಡ್ರಿಗ. ಹೌದಾ, ವಕ್ರವಾಗಿದ್ದು ಸಸ್ಯಗಳಿಗೆ ಆಧಾರವಾಗಿ ಯಾಂತ್ರಿಕ ಬಲವನ್ನು ನೀಡಿರ್ತಕ್ಕಂಥದ್ದು ಏನಪ್ಪ ಕಂಡು ಬರ್ತದೆ. ಹೌದು, ಸಸ್ಯಗಳಿಗೆ ಯಾಂತ್ರಿಕ ಬಲವನ್ನು ನೀಡಿರೋದೇನಪ್ಪ ಕಂಡು ಬರ್ತದೆ. ನೋಡ್ರಿ, ಇಲ್ಲೇನು ಕಾಣತ್ತದಲ್ಲ. ಹೌದಾ, ನೋಡ್ರಿ, ಕೋಶದ ಮಧ್ಯ ಸ್ಥಳಾವಕಾಶ ಇಲ್ಲಿಲ್ಲ. ಜೀವಕೋಶಗಳ ವಕ್ರಕ್ಕೆ ಕಾರಣವಾಗಿದೆ. ಇವು ಹೊಂದಿರುವ ಪೆಕ್ಟಿನ್ಗಳು, ಹೌದಾ, ಇದು ಅಲ್ಪ ಪ್ರಮಾಣದ ಕೋಶ ವಿಭಜನೆ ಸಾಮರ್ಥ್ಯವನ್ನು ಹೊಂದಿರೋದೇನಪ್ಪ ಕಂಡು ಬರ್ತದೆ. ಯಾವುದು? ಕೋಲಂ ಕೈಮಾ ಏನಾಗಿದೆ? ಆಧಾರ ಸ್ತಂಭ. ಸಸ್ಯಗಳ ಆಧಾರವಾಗಿ ನಿಲ್ಲೋದಕ್ಕೆ ಕೋಲಂ ಕೈಮಾ ಬೇಕೇ ಬೇಕು. ಹೌದಾ, ಇಲ್ಲ ಅಂದ್ರೆ ಏನಪ್ಪ ನಡೆಯೋದಿಲ್ಲ. ಯಾವುದರಿಂದ ಕೂಡ್ಯದ? ಸೆಲ್ಯುಲಸ್ ಮತ್ತು ಪೆಕ್ಟಿನ್ ಇಂದ ಕೂಡಿರೋದೇನಪ್ಪ ಕಂಡು ಬರ್ತದೆ. ಹೌದಾ, ಸೆಲ್ಯುಲಸ್ ಮತ್ತು ಪೆಕ್ಟಿನ್ ಅಂತ ಏನಪ್ಪ ನೋಡ್ತೀವಿ. ಸ್ಕ್ಲಿರಮ್ ಕೈಮಾ ಅಂತ ಏನಪ್ಪ ನೋಡ್ರಿ. ಸ್ಕ್ಲಿರಮ್ ಕೈಮಾ. ಹೌದಾ, ಸ್ಕ್ಲಿರಮ್ ಕೈಮಾ. ಸ್ಕ್ಲಿರಮ್ ಕೈಮಾ ನೋಡ್ರಿ, ಸರಳ ಶಾಶ್ವತ ಅಂಗಾಂಶವಾಗಿದೆ. ಇದು ಕೂಡ ಇದು ನಿರ್ಜೀವ ಜೀವಕೋಶ. ಅಂದ್ರೆ ಸ್ಕ್ಲಿರಮ್ ಕೈಮಾ ಏನಾಗಿರ್ತದೆ ಅಂತಂದ್ರೆ ಅದು ಆರಂಭದಲ್ಲಿ ಜೀವಂತ ಜೀವಕೋಶವಾಗಿದ್ದರೂ ಕೂಡ ನಂತರ ಹಂತದಲ್ಲಿ ಅದು ನಿರ್ಜೀವ ಜೀವಕೋಶ ಆಗ್ತದೆ. ಯಾಕಂದ್ರೆ ಒಳಗಡೆ ಇರ್ತಕ್ಕಂಥ ಬೀಜಗಳಿಗೆ ಮತ್ತು ಸಸ್ಯಗಳಿಗೆ ರಕ್ಷಣೆ ನೀಡುವ ಒಂದು ಉದ್ದೇಶದಿಂದ ಏನು ಆಗ್ತಂದ್ರೆ ಅದು ಗಟ್ಟಿಯಾಗಿರ್ತಕ್ಕಂಥ ಪದಾರ್ಥವಾಗಿಬಿಡ್ತದೆ. ಈಗ ಉದಾಹರಣೆಗೆ ತೆಂಗು ನೋಡ್ರಿ, ತೆಂಗಿನ ಸುತ್ತ ಇರ್ತಕ್ಕಂಥದ್ದೊಂದು ಸಪ್ಪಿ ಇರ್ತದೆ, ಅದು ಯಾವುದರಿಂದ ಆಗಿರ್ತಂದ್ರೆ ಸ್ಕ್ಲಿರಮ್ ಕೈಮಾ. ಹತ್ತಿಗೆ ಏನು ತಡೆ ಹಿಡ್ಕೊಂಡಿರ್ತದಲ್ಲ, ಆ ಹತ್ತಿ ಬಿಡಿಸೋ ಟೈಮ್ನಾಗ ಆ ಕವರ್ ಏನಿರ್ತಲ್ಲ ಅದು ಸ್ಕ್ಲಿರಮ್ ಕೈಮಾ. ಶೇಂಗಾ ಏನಿದಿರ್ತಲ್ಲ, ಶೇಂಗಾ ಸಪ್ಪಿ, ಅದು ಸ್ಕ್ಲಿರಮ್ ಕೈಮಾ ಕೂಡ ಒಳಗೊಂಡಿರ್ತದ ಅಂತ ಏನಪ್ಪ ನೋಡ್ತೀವಿ. ಈಗ ನೋಡ್ರಿ, ಇದು ಏನಾಗಿದೆ? ನಿರ್ಜೀವ ಜೀವಕೋಶ. ಇದನ್ನು ವಾಣಿಜ್ಯವಾಗಿ ಬಳಕೆ ಮಾಡುವವರು, ಕಾರಣ ಇದು ನಾರನ್ನು ಹೊಂದಿರುತ್ತದೆ. ಹೌದಾ, ನಾರು ಉಂಟು ಮಾಡುವ ಜೀವಕೋಶವಾಗಿದೆ. ಉದಾಹರಣೆಗೆ ಸೆಣಬು, ಹತ್ತಿ, ಹೌದಾ ಅನ್ನೋದೇನಪ್ಪ ಕಂಡು ಬರ್ತದ. ಸಸ್ಯಕ್ಕೆ ಕಠಿಣ ಮತ್ತು ಬಿಗಿತವನ್ನು ಒದಗಿಸುತ್ತದೆ. ತೆಂಗಾಗಿರ್ಬೋದು, ಫುಂಡೆ ಕಟ್ಟಿಗೆ ಆಗಿರ್ಬೋದು, ಸೆಣಬಾಗಿರ್ಬೋದು, ಹೌದಾ, ಇವೆಲ್ಲದಕ್ಕೂ ಕೂಡ ಏನಪ್ಪ ಕಾರಣ ಆಗಿದೆ. ಕೋಶ ಪೊರೆ ಉದ್ದವಾದ ನಾರಿನ ರೂಪವನ್ನು ಇದು ಯಾವುದರಿಂದ ಕೂಡ್ಯದಂದ್ರೆ ಸೆಲ್ಯುಲಸ್ ಮತ್ತು ಹೆಮಿಸೆಲ್ಯುಲಸ್ ಅಂತ ಏನಪ್ಪ ನೋಡ್ತೀವಿ. ಹೌದಾ, ಯಾವುದರಿಂದ ಕೂಡ್ಯದ? ಸೆಲ್ಯುಲಸ್, ಹೆಮಿಸೆಲ್ಯುಲಸ್ ಮತ್ತು ಲಿಗ್ನಿನಿಂದ ಮಾಡಲ್ಪಟ್ಟಿದೆ ಅಂತ ಏನಪ್ಪ ನೋಡ್ತೀವಿ. ಸೆಲ್ಯುಲಸ್, ಹೆಮಿಸೆಲ್ಯುಲಸ್ ಮತ್ತು ಲಿಗ್ನಿನಿಂದ ಏನಪ್ಪ ಮಾಡಲ್ಪಟ್ಟಿದೆ. ನೋಡ್ರಿ, ಸರಳ ಶಾಶ್ವತ ಅಂಗಾಂಶದಲ್ಲಿ ಪೇರಂ ಕೈಮಾ, ಕೋಲಂ ಕೈಮಾ ಮತ್ತು ಸ್ಕ್ಲಿರಮ್ ಕೈಮಾ ಅಂತ ಏನಪ್ಪ ನೋಡ್ತೀವಿ. ಪೇರಂ ಕೈಮಾ ಏನು ಮಾಡ್ತದೆ? ಹೌದಾ, ಸಸ್ಯಗಳಿಗೆ ಏನಪ್ಪ ಯಾಂತ್ರಿಕ, ಇದು ಸಸ್ಯಗಳಿಗೆ ಏನಪ್ಪ ಅಂದ್ರೆ ನೀರು ಮತ್ತು ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಏನಪ್ಪ ಸಹಾಯಕವಾಗಿದೆ ಮತ್ತು ಸಸ್ಯದ ಸುತ್ತ ನಿರ್ಮಾಣವಾಗಿದ್ದು ಸ್ಥಳಾವಕಾಶ ಇದೆ. ಏರ್ ತುಂಬಿದ್ರೆ ಅದನ್ನು ಏರಂ ಕೈಮಾ ಅಂತ ಏನಪ್ಪ ಹೇಳ್ತೀವಿ. ಕ್ಲೋಲಂ ಕೈಮಾ ಏನು ಹೇಳ್ತೀವಿ ಅಂದ್ರೆ ಸಸ್ಯಕ್ಕೆ ಯಾಂತ್ರಿಕ ಬಲವನ್ನು ನೀಡಿರ್ತಕ್ಕಂಥದ್ದು. ನೆಕ್ಸ್ಟ್ ಸ್ಕ್ಲಿರಮ್ ಕೈಮಾ
ಸಸ್ಯಗಳಿಗೆ ಬಿಗಿ ಮತ್ತು ಹಿಡಿತವನ್ನು ಹೊಂದಿರತಕ್ಕಂಥದ್ದು. ಆದ್ರೆ ಇದು ನಿರ್ಜೀವ ಸಸ್ಯಕೋಶ ಅಂತ ಏನ್ಪರ್ ಹೇಳ್ತೀವಿ, ನಿರ್ಜೀವ ಸಸ್ಯಕೋಶ. ಇನ್ನೊಂದು ಸರಳ ಶಾಶ್ವತ ಅಂಗಾಂಶದಲ್ಲಿ ಇನ್ನೊಂದು ಏನು ಬಂದಿರ್ತದಂದ್ರೆ ಹೊರಧರ್ಮೀಯ ಅಂಗಾಂಶ, ಎಪಿಡರ್ಮಿಸ್ ಅಂಗಾಂಶ ಅಂತ ಏನ್ಪರ್ ನೋಡ್ತೀವಿ. ಸಸ್ಯ ದೇಹದ ಚರ್ಮ ಎನ್ನುವರು ಇದಕ್ಕೆ. ಯಾವುದಕ್ಕ? ಸಸ್ಯದ ದೇಹದ ಚರ್ಮ. ಇದು ಮೇಲೆ ಇರುವ ಮೇಣದಂತೆ ವಸ್ತು ಕ್ಯೂಟಿನ್ ಅಂತ ಏನ್ಪರ್ ನೋಡ್ತೀವಿ. ಇಲ್ಲಿ ನೋಡ್ರಿ, ಈ ಸಸ್ಯದ ಮೇಲ್ಭಾಗದಲ್ಲಿರ್ತಕ್ಕಂಥ ಪದರ್ ಏನದಲ್ಲ, ಆ ಪದರ್ನಿಂದ ಏನು ಆಗ್ತದೆ ಅಂತಂದ್ರೆ ಬಾಷ್ಪ ವಿಸರ್ಜನೆ ಆಗ್ತದೆ. ಇಲ್ಲಿ ನಾವು ನೋಡ್ತಾ ಇದೀವಿ ಸ್ಟ್ರಕ್ಚರ್ ಕ್ಲೋರೋಫ್ಲಾಸ್ಟ್. ಈ ಕ್ಲೋರೋಫ್ಲಾಸ್ಟ್ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಕೇಳಿದ್ರೆ ದ್ವಿತೀಯ ಸಂಶ್ಲೇಷಣೆ ಅಂದ್ರೆ ಫೋಟೋಸಿಂಥಸಿಸ್ ಅಂತ ಏನ್ಪರ್ ಹೇಳ್ತೀವಿ. ತನ್ನ ಆಹಾರವನ್ನು ತಾನೇ ತಯಾರಾಗುವುದಕ್ಕೆ ಹೌದಾ ಸಹಾಯಕವಾಗಿರೋದೇನ್ಪರ್ ಕಂಡು ಬರ್ತದ. ಇನ್ನು ಕಾವಲು ಕೋಶ ಅಂತ ಏನ್ಪರ್ ನೋಡ್ತೀವಿ. ಓಪನ್ ಸ್ಟಮೋಟ ಯಾವುದಕ್ಕೆ ಸಹಾಯಕವಾಗಿದ್ರಿ ಅಂತ ಕೇಳಿದ್ರೆ ಸಸ್ಯಗಳಿಗೆ ಹೆಚ್ಚಾಗಿರ್ತಕ್ಕಂಥ ನೀರೇನಿದ್ದಿರ್ತದಲ್ಲ, ಆ ನೀರು ಯಾವ ಭಾಗದಿಂದ ಹೊರ ಬರ್ತದೆ, ಹೌದಾ, ನೀರು ವಿಸರ್ಜನೆ ಆಗೋದೆಲ್ಲಿಂದ, ಜಲ ವಿಸರ್ಜನೆ ಸಸ್ಯದ ಯಾವ ಭಾಗದಿಂದ ಆಗ್ತದೆ. 2018 PC ಎಕ್ಸಾಮಲ್ಲಿ ಇದು ಕ್ವಶನ್ ಆಗಿತ್ರಿ. ಹೌದಾ, ಸಸ್ಯಗಳು ಜಲ ವಿಸರ್ಜನೆ ಯಾವ ಭಾಗದಿಂದ ಏನ್ಪರ್ ಮಾಡ್ತವೆ ಅಂತೆ. ಸ್ಟಮೋಟಾ ಭಾಗದಿಂದ ಏನ್ಪರ್ ಮಾಡ್ತಕ್ಕಂಥದ್ದು. ಸ್ಟಮೋಟಾ ಕಾಣಿಸ್ತದೇನ್ರಿ? ಎಸ್, ಹೌದಾ. ನೀವು ಬೆಳಗ್ಗೆ ಗುಲಾಬ್ ಹೂವಿನ ಗಿಡ ನೋಡ್ರಿ, ಹೌದಾ, ರೋಸ್ ಗಿಡ ಏನ್ಪರ್ ನೋಡ್ರಿ, ಆ ಎಲಿ ಮೇಲೆ ಏನ್ಪರ್ ನೀರು ತುಂಬಿ ಜಾಂತ ಇರ್ತದೆ. ಅಂದ್ರೆ ಸ್ಟಮೋಟಾ ಅಂತಕ್ಕಂಥ ಭಾಗದಿಂದ ನೀರು ಜಾಂತ ಇರ್ತದೆ. ಯಾಕ್ರಿ ನೀರು ಹೊರಗೆ ಜಾಂತದೆ? ಈಗ ನಾವು ನೀರು ಸಸ್ಯಗಳಿಗೆ ನೀರು ಹಾಯಿಸೋದೆಲ್ಲಿಂದ? ಸೈಲಮ್ ಎನ್ನುವ ಒಂದು ನಾಳದಿಂದ ಸಸ್ಯದ ಎಲ್ಲಾ ಭಾಗಕ್ಕೆ ನೀರು ಹೋಗ್ತದೆ. ಆದ್ರೆ ಸೈಲಮ್ ಎಂಥ ನಾಳ? ಏಕಮುಖ ನಾಳವಾಗಿದೆ. ಹೌದಾ, ಸೈಲಮ್ ಅಂತಕ್ಕಂಥದ್ದು ಏಕಮುಖ ನಾಳವಾಗಿದೆ. ನೀರು ಒಂದ್ಸಲ ಮ್ಯಾಲ್ ಹೋಯ್ತು ಅಂದ್ರೆ ರಿಪೀಟ್ ತೆಳಗೆ ಬರೋದಿಲ್ಲ. ಹಾಗಾಗಿ ಮ್ಯಾಲ್ ಹೋಗಿರ್ತಕ್ಕಂಥ ನೀರು ಸಸ್ಯಕ್ಕೆ ಹೆಚ್ಚಾಯ್ತು ನೀರು ಅಂತಂದ್ರೆ ಸ್ಟಮೋಟಾ ಅಂತಕ್ಕಂಥ ಒಂದು ಭಾಗದಿಂದ ನೀರು ರಿಲೀಸ್ ಆಗಿಬಿಡ್ತು ಹೊರಗೆ. ಹೆಚ್ಚಾಗಿರ್ತಕ್ಕಂಥ ನೀರು ಹೊರ ಹಾಕಿಬಿಡ್ತದೆ ಅಂತ ಏನ್ಪರ್ ಹೊಡ್ತೀವಿ. ಹೆಚ್ಚಾಗಿರ್ತಕ್ಕಂಥ ಒಂದು ನೀರು ಏನಾಗ್ತದಂದ್ರೆ ಹೊರ ಹಾಕ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಈಗ ಇದು ಸ್ಟ್ರಕ್ಚರ್ ಏನು ಕಾಣುತ್ತದಲ್ಲ, ಇದು ಕ್ಲೋಸ್ ಸ್ಟಮೋಟಾ ರೀ, ಇದು ಓಪನ್ ಸ್ಟಮೋಟಾ. ಯಾವಾಗ ಸಸ್ಯಗಳಿಗೆ ನೀರಿನ ಪ್ರಮಾಣ, ನೀರು ಬೇಕಾಗಿತ್ತು ಅಂತಂದ್ರೆ ಸ್ಟಮೋಟಾ ಹೆಂಗಿದ್ದಿರ್ತಂದ್ರೆ ಕ್ಲೋಸ್ ಇರ್ತದೆ ರೀ, ಮುಚ್ಕೊಂಡಿರ್ತದೆ, ಕ್ಲೋಸ್ ಆಗಿರ್ತದೆ. ಹೌದಾ, ನೀರು ಸಾಕಾಯ್ತು ಅಂದ್ರೆ ಸ್ಟಮೋಟಾ ಭಾಗ ಓಪನ್ ಆಗ್ತಾವ. ಅಂದ್ರೆ ಎಲೆ ಮೇಲಿರ್ತಕ್ಕಂಥ ರಂಧ್ರಗಳು ಓಪನ್ ಆಗ್ತಾವ. ಓಪನ್ ಆಗಿರ್ತಕ್ಕಂಥ ರಂಧ್ರದ ಸ್ಟ್ರಕ್ಚರ್ ಯಾವ್ದಿದೆ ಅಂದ್ರೆ ಇದು ಅಂತ ಏನ್ಪರ್ ಹೊಡ್ತೀವಿ. ಹೌದು, ಓಪನ್ ಸ್ಟಮೋಟಾ. ಯಾವಾಗ ಸ್ಟಮೋಟಾ ಭಾಗ ಓಪನ್ ಆಗ್ತದೋ ಹೆಚ್ಚಾಗಿರ್ತಕ್ಕಂಥ ನೀರು ಏನಾಗ್ತಂದ್ರೆ ಹೊರ ಹಾಕಿಬಿಡ್ತದೆ. ಹೆಚ್ಚಾಗಿರ್ತಕ್ಕಂಥ ನೀರು ಹೊರ ಹಾಕಿಬಿಡ್ತದೆ. ನೋಡ್ರಿ, ಕ್ಯೂಟಿನ್ ಸಸ್ಯವನ್ನು ಶಿಲೀಂಧ್ರ ಮತ್ತು ಸೂಕ್ಷ್ಮ ಜೀವಿಗಳಿಂದ ರಕ್ಷಣೆ ಮಾಡ್ತದೆ. ಬರೀ ನೀರು ಹಾಕೋದು ಅಷ್ಟೇ ಅಲ್ಲದೆ ಇಲ್ಲಿ ಮ್ಯಾಲ ಸಸ್ಯದ ಮ್ಯಾಲೆ ಕ್ಯೂಟಿನ್ ಅಂತಕ್ಕಂಥ ಒಂದು ಪದರ್ ಕಂಡು ಬರ್ತದೆ. ಆ ಪದರ್ ಏನು ಮಾಡ್ತದ? ಹೌದಾ, ಸಸ್ಯ ಶಿಲೀಂಧ್ರಗಳಿಂದ ಏನ್ಪರ್ ಬರ್ತಕ್ಕಂಥ ರೋಗ, ಸಸ್ಯಗಳಿಗೂ ಕೂಡ ಹೇಗೆ ಮನುಷ್ಯನಿಗೆ ಅಟ್ಯಾಕ್ ಆಗ್ತಾವೋ ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ ಆದಿ ಜೀವಿಗಳು, ಹೌದಾ, ಇವೆಲ್ಲವೂ ಕೂಡ ಹೆಂಗೆ ಅಟ್ಯಾಕ್ ಆಗ್ತಾವೋ ಅದೇ ರೀತಿ ಸಸ್ಯಗಳಿಗೂ ಕೂಡ ಅಟ್ಯಾಕ್ ಆಗ್ತಾವ. ಅವುಗಳಿಂದ ರಕ್ಷಣೆ ಮಾಡ್ತಕ್ಕಂಥದ್ದು ಗಾಳಿ ವಿನಿಮಯವನ್ನು ಪತ್ರ ರಂಧ್ರದ ಮೂಲಕ ಮಾಡುತ್ತದೆ ಅಂತ ಏನ್ಪರ್ ಹೊಡ್ತೀವಿ. ಗಾಳಿ ವಿನಿಮಯ ಹೆಂಗೆ ಮಾಡ್ತದೆ? ಪತ್ರ ರಂಧ್ರದ ಮೂಲಕ ಮಾಡ್ತಕ್ಕಂಥದ್ದು ಕೂಡ ಏನ್ಪರ್ ನಡೀತಾ ಹೋಗ್ತದೆ. ಇದು ಸರಳ ಶಾಶ್ವತ ಅಂಗಾಂಶ ಅಂತ ನೋಡ್ತೀವಿ. ನೆಕ್ಸ್ಟ್ ಸಂಕೀರ್ಣ ಶಾಶ್ವತ ಅಂಗಾಂಶಕ್ಕೆ ಏನ್ಪರ್ ತಗೊಂಡ್ರ. ಹೌದು, ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತ ಏನ್ಪರ್ ತಗೊಂಡ್ರೆ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನಾಳಗಳೇನಪ್ಪ ನೀವು ನೋಡ್ತಾ ಇದ್ದೀರಿ. ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಮುಖ್ಯವಾಗಿ ಬರೋದೇನು? ಹೌದಾ, ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ಏನ್ಪರ್ ನೋಡ್ತೀವಿ. ಒಂದಕ್ಕಿಂತ ಹೆಚ್ಚು ಅಂಗಾಂಶಗಳನ್ನು ಹೊಂದಿರುವ ರಚನೆ ಸಂಕೀರ್ಣ ಶಾಶ್ವತ ಅಂಗಾಂಶ ಎನ್ನುವರು. ಹೌದಾ, ಉದಾಹರಣೆಗೆ ಇಲ್ಲಿ ಬರೋದು ಪ್ಲೋಯಮ್ ಮತ್ತು ಕ್ಸೈಲಮ್ ನಾಳಗಳು ಅಂತ ಏನ್ಪರ್ ನೋಡ್ತೀವಿ. ಹೌದಾ, ವ್ಯಾಸ್ಕುಲರ್ ಬಂಡಲ್ಸ್ ಅಂತ ಏನ್ಪರ್ ಕೇಳ್ತೀವಿ. ಪ್ಲೋಯಮ್ ಮತ್ತು ಕ್ಸೈಲಮ್ ಒಟ್ಟಾರೆ ರಚನೆ
ವಾಹಕ ಅಂಗಾಂಶ ಎಂದು ಕರೆಯುತ್ತೇವೆ. ಯಾಕ್ರಿ ವಾಹಕ ಅಂಗಾಂಶ ಅಂತ ಕರಿತೀವಿ ಇದನ್ನ ಅಂತ ಕೇಳಿದ್ರ, ಇವು ಏನಪ್ಪಾ ಅಂದ್ರೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಆಹಾರ ಸರಬರಾಜು ಮಾಡ್ತಕ್ಕಂಥದ್ದು. ಇನ್ನೊಂದು ನಾಳ ಜೈಲಮ್ ಅಂತಕ್ಕಂಥ ನಾಳ ಏನ್ ಮಾಡ್ತದ, ನೀರು ಸಾಗಾಣಿಕೆ ಮಾಡ್ತಕ್ಕಂಥದ್ದು. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನೀರು ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಹೌದಾ, ನೋಡ್ರಿ ಪ್ಲೋಯಮ್ ನಾಳ ನೋಡ್ರಿ, ಆಹಾರ ಸರಬರಾಜು ಮಾಡುವ ಒಂದು ಅಂಗಾಂಶ. ಇದನ್ನು ದ್ವಿಮುಖ ನಾಳ ಅಂತ ಏನಪ್ಪಾರ ಹೇಳ್ತೀವಿ. ಇಲ್ಲಿ ನೀವು ಪ್ಲೋಯಮ್ ವೆಸಲ್ ಅಂತ ನೋಡ್ತಾ ಇದ್ದೀರಿ, ಒಂದು ನಾಳ ಏನಪ್ಪಾರ ಮೇಲ್ ಹೋಗ್ತಾ ಇದೆ ಅಂದ್ರೆ ಆಹಾರ ಮೇಲಕ್ಕೆ ಸಂಗ್ರಹ ಆಗ್ಲತ್ತದ, ಇನ್ನೊಂದು ಕಡೆ ಏನಪ್ಪಾರ ತೆಳಗೆ ಏನಪ್ಪಾರ ಹೊಂಟದ ಬೇರುಗಳಿಗೆ. ಹೌದಾ, ಬೇರುಗಳಿಗೂ ಕೂಡ ನೀರು ಬೇಕಾಗ್ತದೆ. ಹಾಗಾಗಿ ಬೇರುಗಳಿಗೆ ಆಹಾರ ತಲುಪಿಸ್ತಕ್ಕಂಥ ಕಾರ್ಯ ಏನಪ್ಪಾರ ಮಾಡ್ತಾ ಇದೆ. ಇನ್ನೊಂದು ಕಡೆ ಏನಪ್ಪಾರ ಮೇಲ್ಭಾಗಕ್ಕೂ ಕೂಡ ಆಹಾರವನ್ನು ತಲುಪಿಸುವಂಥ ಕಾರ್ಯ ಪ್ಲೋಯಮ್ ಏನಪ್ಪಾರ ಮಾಡ್ತದೆ. ನೀರಲ್ಲ, ಆಹಾರವನ್ನು ಏನಪ್ಪಾರ ಸರಬರಾಜು ಮಾಡ್ತಾ ಇದೆ ಅಂತ ಏನಪ್ಪಾರ ನೋಡ್ತೀವಿ. ಹಾಗಾದ್ರೆ ಆಹಾರ ಎಲ್ಲಿ ಸಂಗ್ರಹವಾಗಿರ್ತದ ಅಂತ ನೋಡಿದ್ರೆ ಪ್ಲೋಯಮ್ಮ ಪೇರಮ್ ಕೈಮ ಆಹಾರ ಸಂಗ್ರಹಣ ಮಾಡುತ್ತದೆ ಅಂತ ಏನಪ್ಪಾರ ನೋಡ್ತೀವಿ. ಹೌದಾ, ಪ್ಲೋಯಮ್ಮ ಫೈಬರ್ ಸಸ್ಯಕ್ಕೆ ದೃಢತೆಯನ್ನು ಒದಗಿಸುತ್ತದೆ ಮತ್ತು ಆಹಾರ ಸರಬರಾಜು ಆಗಲು ಸಹಾಯಕವಾಗಿರ್ತಕ್ಕಂಥ ಒಂದು ನಾಳ ಯಾವುದಾಗಿದೆ ಅಂತ ಕೇಳಿದ್ರೆ ಪ್ಲೋಯಮ್ ನಾಳ ಅಂತ ಏನಪ್ಪಾರ ನೋಡ್ತೀವಿ. ಎಂಥ ನಾಳ? ಪ್ಲೋಯಮ್ಮ ನಾಳ ಅಂತ ಏನಪ್ಪಾರ ನೋಡ್ತೀವಿ. ಹೌದಾ, ನೋಡು ಸಸ್ಯಗಳಿಗೂ ಕೂಡ ಆಹಾರ ಬೇಕಾಗ್ತದೆ. ತನ್ನ ಆಹಾರ ತಾನೇ ತಯಾರಿಸ್ಕೊಳ್ತಕ್ಕಂಥ ಒಂದು ಕಾರ್ಯ ಯಾವಾಗ ಮಾಡ್ತದ ಅಂತಂದ್ರೆ ಈ ಸಸ್ಯಗಳೇನಪ್ಪಾರ ಮಾಡ್ತಾವ. ಹಾಗಾಗಿ ನೋಡ್ರಿ, ಆಹಾರ ಅನ್ನೋದು ಎಷ್ಟು ಮುಖ್ಯ ಜೀವನಕ್ಕೆ, ಮನುಷ್ಯನಿಗಾಗ್ಲಿ ಸಸ್ಯಗಳಿಗಾಗ್ಲಿ ಪ್ರಾಣಿಗಳಿಗಾಗ್ಲಿ ಹೌದಾ ಅತ್ಯಂತ ಮುಖ್ಯ ಅಂತ ಏನಪ್ಪಾರ ನೋಡ್ತೀವಿ. ಅದಕ್ಕೋಸ್ಕರನೇ ಹೇಳೋದು, ಹೌದಾ, ಆಹಾರ ನೀಡಿದವನಿಗಾಗ್ಲಿ ಆಹಾರಕ್ಕೆ ದಾರಿ ಮಾಡಿದವನಿಗಾಗ್ಲಿ ಯಾವತ್ತೂ ಮೋಸ ಮಾಡ್ಲಕ್ಕೆ ಹೋಗ್ಬಾರ್ದು ಅಂತ ಏನಪ್ಪಾರ ದೊಡ್ಡವ್ರು ಹೇಳ್ತಾರ. ಹೌದಾ, ಇದು ನೀವು ಯಾವತ್ತೂ ಕೂಡ ಏನಪ್ಪಾರ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಆಹಾರ ನೀಡಿದವರಿಗೆ ಮತ್ತು ಆಹಾರಕ್ಕೆ ಅನ್ನಕ್ಕೆ ದಾರಿ ತೋರಿರ್ತಕ್ಕಂಥ ವ್ಯಕ್ತಿಯನ್ನು ಯಾವತ್ತೂ ಕೂಡ ಏನಪ್ಪಾರ ಮೋಸ ಮಾಡಕ್ಕೆ ಹೋಗ್ಬಾರ್ದು. ಒಂದು ವೇಳೆ ಆದರೂ ಅಷ್ಟೊಂದು ದಾರಿ ತೋರಿಸಿದಂಥ ವ್ಯಕ್ತಿಗೂ ಕೂಡ ಮೋಸ ಮಾಡಿದ್ರಂದ್ರೆ ಅದು ಮನುಷ್ಯ ಜನ್ಮ ಆಗಿರೋಕೆ ಸಾಧ್ಯನೇ ಇಲ್ಲ, ಅದು ಪ್ರಾಣಿ ಸಂಕುಲನಕ್ಕೆ ಸೇರ್ತದೆ. ಹೌದಾ, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಹೇಳೋದು. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ನಾಳ ಏನಪ್ಪ ನಾವು ನೋಡ್ತೀವಿ. ಯಾವಾದ್ರಿ ಅದು ಅಂತ ನೋಡಿದ್ರೆ ಜೈಲಮ್ ನಾಳ ಅಂತ ಏನಪ್ಪ ನೋಡ್ತೀವಿ. ಹೌದಾ, ಜೈಲಮ್ ನಾಳ ಜೈಲಮ್ ನಾಳ ನೋಡ್ರಿ, ಜೈಲಮ್ ನಾಳ ಏನು ಮಾಡ್ತದ? ಹೌದಾ, ನೀರು ಮತ್ತು ಲವಣವನ್ನು ಸರಬರಾಜು ಮಾಡ್ತಕ್ಕಂಥ ಕಾರ್ಯ ಮಾಡ್ತದ್ರಿ. ಯಾವುದಕ್ಕ? ಸಸ್ಯಕ್ಕೆ. ನೀರು ಮತ್ತು ಲವಣವನ್ನು ಸರಬರಾಜು ಮಾಡ್ತಕ್ಕಂಥ ಕಾರ್ಯ ಮಾಡ್ತದ. ಸೈಲಮ್ ಟ್ರೇಡರ್ಸ್ ಅಂತ ಏನಪ್ಪ ನೋಡ್ತೀವಿ. ನೀರು ಲವಣ ಮತ್ತು ಖನಿಜಗಳು ಮೇಲ್ಮುಖವಾಗಿ ಸಾಗಿಸಲು ಸಹಾಯಕವಾಗಿದೆ. ಸೈಲಮ್ ಪೇರಮ್ ಕೈಮ ಇದು ನೀರಿನ ಪಾರ್ಶ್ವ ಅಕ್ಕಪಕ್ಕ ಹರಿಯುವಿಕೆಗೆ ಸಹಾಯಕವಾಗಿದೆ. ಸೈಲಮ್ ಫೈಬರ್ಸ್ ಸಸ್ಯಕ್ಕೆ ಯಾಂತ್ರಿಕ ಆಧಾರವನ್ನು ಒದಗಿಸುತ್ತದೆ. ಸಸ್ಯದಲ್ಲಿ ಗುರುತ್ವಾಕರ್ಷಣ ಶಕ್ತಿಗೆ ವಿರುದ್ಧವಾಗಿ ನೀರು ಕೆಳಗಿನಿಂದ ಮೇಲ್ಮುಖವಾಗಿ ಚಲಿಸುವ ಕ್ರಿಯೆಗೆ ಲೋಮನಾಳ ಕ್ರಿಯೆ ಅಂತ ಏನಪ್ಪಾರ ಕರಿತೀವಿ. ಕೆಳಗಿನಿಂದ ಮೇಲೆ ಏನಪ್ಪಾರ ಹೋಗ್ತದ, ಮೇಲಿನಿಂದ ನೀರು ಸಾಕ್ತದ, ಆದ್ರೆ ಇದು ವಿರುದ್ಧ ದಿಕ್ಕಿನಲ್ಲಿ ಸಾಕ್ತಕ್ಕಂಥದ್ದು. ವಿರುದ್ಧ ದಿಕ್ಕಿನಲ್ಲಿ ಸಾಗುವ ಕಾರಣಕ್ಕಾಗಿ ಇದನ್ನು ನಾವು ಏನಂತ ಹೇಳ್ತೀವಿ ಅಂತಂದ್ರ, ಹೌದಾ, ಲೋಮನಾಳ ಕ್ರಿಯೆ ಅಂತ ಏನಪ್ಪಾರ ಹೇಳ್ತೀವಿ. ಸೈಲಮ್ ನಾಳ ನೀರು ಸಾಗಾಣಿಕೆ ಮಾಡಿದ್ರೆ ಪ್ಲೋಯಮ್ ನಾಳ ಏನ್ ಮಾಡ್ತದೆ ಅಂತಂದ್ರ ಆಹಾರ ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ಅಂಗಾಂಶ ಅಂತ ಏನಪ್ಪಾರ ನೋಡ್ತೀವಿ. ಇಷ್ಟಿದು ಏನಾಗಿದೆ ಅಂದ್ರೆ ಸಸ್ಯ ಅಂಗಾಂಶ. ಬಹಳ ಇಂಪಾರ್ಟೆಂಟ್ ರೀ, ಎಲ್ಲಾ ಎಕ್ಸಾಮ್ಗೆ ಏನಪ್ಪಾರ ಕೇಳ್ತಕ್ಕಂತಹ ಪ್ರಮುಖ ವಿಷಯಗಳೇನಪ್ಪ ನಾವು ನೋಡ್ತಾ ಇದ್ದೀವಿ. ಈ ತರಗತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಸ್ಪರ್ಧಾ ಹೊಂಬೆಳಕು ಯಾವಾಗಲೂ ಕೂಡ ಏನಪ್ಪಾರ ಕಲಬುರಗಿ ಅಷ್ಟೇ ಅಲ್ಲ, ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳ ಜೊತೆ ಏನಪ್ಪಾರ ನಾವು ಟಚ್ ಅಲ್ಲಿ ಇದೀವಿ. ಹೌದಾ, ಆಸಕ್ತ ವಿದ್ಯಾರ್ಥಿಗಳು ಒಮ್ಮೆ ಏನಪ್ಪಾರ ತರಗತಿಗೆ ಹಾಜರಾಗ್ರಿ. ಎಂತ ಅದ್ಭುತ ತರಗತಿಗಳು ಇಲ್ಲಿದಾವ ಅಂತ ಏನಪ್ಪಾರ ತಿಳ್ಕೊಳ್ರಿ. ಹೌದಾ, ಜನರೇಷನ್ ಚೇಂಜ್ ಆಗ್ತಾ ಹೌದಾ, ತರಗತಿ ಕೂಡ ಅಪ್ಡೇಟ್ ಆಗ್ತಾ ಇರಬೇಕು. ಪರೀಕ್ಷೆಗಳ ಬದಲಾವಣೆ ಆಗ್ತಾ ಇದಾವ ಅಂದ್ರೆ ತರಗತಿಯಲ್ಲಿ ಆಗ್ತಕ್ಕಂಥ ವಿಷಯಗಳು ಕೂಡ ಬದಲಾವಣೆ ಆಗ್ತಾ ಹೋಗ್ಬೇಕು. ಹೌದಾ, ಐಫೋನ್ ಮತ್ತು ನೌಕ್ಯಾ ಫೋನಿಗಿರೋ ವ್ಯತ್ಯಾಸ ಏನು ಅಂತಂದ್ರೆ, ನೌಕ್ಯಾ ಫೋನ್ ಪ್ರಪಂಚದಲ್ಲೇ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದು, ಆದ್ರೆ ಇವತ್ತು ನೌಕ್ಯಾ ಫೋನ್ ಏನಪ್ಪಾರ ಮೊಬೈಲ್ ಮೂಲೆ ಗುಂಪಾಗಿದೆ. ಆದ್ರೆ ಇವಾಗ ಆಂಡ್ರಾಯ್ಡ್ ಫೋನ್ಗಳು ಬಂದಿದ್ದು ಯಾಕಂತಂದ್ರೆ ಆಂಡ್ರಾಯ್ಡ್ ಅಪ್ಡೇಟ್ ಆಗಿದ್ದು, ನೌಕ್ಯಾ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗದೆ ಇರ್ತಕ್ಕಂಥ ಹಿಂದೆ ಬಿದ್ದರೆ ನೀವು ಅಪ್ಡೇಟ್ ಆಗೋದಿಲ್ಲ, ನೌಕರಿ ಒಳಗೂ ಅಪ್ಡೇಟ್ ಸಿಗೋದಿಲ್ಲ. ಎಲ್ಲೆಲ್ಲೆಲ್ಲ ಅಪ್ಡೇಟ್ ಆಗಿರ್ತಾವೋ ಆ ಅಪ್ಡೇಟ್ ಗಡಿ ಏನಪ್ಪಾರ ವಾಲಿಕೆ ಆಗಲಿ ಅಂತ ಹೇಳ್ತಾ ಈ ತರಗತಿಗೆ ಅಂತ್ಯ ಹಾಡೋಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.